ಎಂಟೂರು ಸಿನಿಮಾ ಫೈಟ್ರು ನೀವು. ಮೂಳೆ ಎಲ್ಲ ಪ್ಲಾಚರ್ ನೋಡಿ, ಇಲ್ಲೊಂದು ಮೂಳೆ, ಇದು ಪ್ಲಾಚರ್, ಇದು ರಾಕ್ನೆ ಪಿಕ್ಚರ್ ಆಗಿದೆ ಸರ್. ಬಸ್ ಮೇಲಿಂದ ಬಿದ್ದು ಬೆಡ್ ಜರುಗಿಬಿಡ್ತು. ಅವಾಗ ರಾಕ್ನಿ ಸರ್ ಪಾಪ ಆಸ್ಪತ್ರೆಗೆ 1 ಲಕ್ಷ ಕೊಟ್ಟರು ಪಾಪ. 5 ಸಲ ಡೂಪ್ ಹಾಕಿದ್ದೀನಿ. ಹಳ್ಳಿ ಮೇಷು, ರಾಮಾಚಾರ್ಯ, ಅಣ್ಣಯ್ಯ, ನಾನು ಡೂಪ್ ಅವ್ರಿಗೆಲ್ಲ. ಅಣ್ಣವ್ರ ಪಿಕ್ಚರ್ ಫಸ್ಟ್ ಶಬ್ದವಿಧಿ ಮಾಡಿದ್ದೀನಿ. ಒಡಬಿಟ್ಟಿದ್ದವರು ಇಷ್ಟು ಸರ್ ಲೆಕ್ಕ ಇಲ್ಲ. ಇಚ್ಛೆಯಿಂದ ಸುದೀಪುರ ಎಲ್ಲ ಮಾಡಿದ್ದೀನಿ. ದರ್ಶನ್ದು, ಕರಿಯ, ದಾಸ, ಮೈಸ್ಟಿಕ್, ಅಪ್ಪು ನನಗೆ ಸುಮಾರು ಇಲ್ಲ ಅಂದ್ರೆ ಒಂದು 50 ಸಾವಿರ ಕೊಟ್ಟಿದ್ದಾರೆ. ಇದು ನನ್ನ ಗಾಡಿ ತಗೊಂಡಿದ್ದು ಚಿಕ್ಕೇಜ್ ಮಾಡಿ ಶೂಟಿಂಗ್ ಮಾಡಿ ಸರ್ ರವಿಚಂದ್ರನ್. ಅದರಲ್ಲಿ 15 ಸಾವಿರ ಬಂದು ನನಗೆ ಶೂಟಿಂಗ್ ಅಲ್ಲಿ. ಎಲ್ಲ ನಮ್ಮ ಉಪೇಂದ್ರ ಓಡಿಸಿದ್ದಾರೆ, ರವಿಚಂದ್ರ ಓಡಿಸಿದ್ದಾರೆ, ಜಗ್ಗೇಶ್ ಓಡಿಸಿದ್ದಾರೆ. ಎಲ್ಲಿ ಜೀವನ ನಡೆಯುವುದೋ ಅದೇ ನಮ್ಮೂರು. ಯಾರು ಸ್ನೇಹದಿ ಬರೋ ಅವರೇ ನಮ್ಮೂರು. ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ ಮತ್ತೊಮ್ಮೆ. ಹೌದಲ್ಲ, ಎಂತ ಒಳ್ಳೆ ಸಾಲಲ್ಲ. ಯಾರು ನಮ್ಮ ಜೊತೆಗೆ ಬರ್ತಾರೋ ಅವರೇ ನಮ್ಮ ಸ್ನೇಹಿತರು, ಜೊತೆಗೆ ಬರದೇ ಇರೋರು ಬಿಡಿ. ಈಗ ಸ್ನೇಹಿತರೆ, ಒಂದು ವಿಶೇಷವಾದ ಕಥೆನ ನಾವು ತಂದಿದ್ದೀವಿ ಸ್ನೇಹಿತರೆ. ಸುಮಾರು 900 ಸಿನಿಮಾಗಳಲ್ಲಿ ಫೈಟರ್ ಆಗಿ, ಸಾಹಸ ಕಲಾವಿದ ಆಗಿ ಕೆಲಸ ಮಾಡಿದಂತಹ, 100 ಪೆಟ್ಟಿಗಳನ್ನ ಮಾಡ್ಕೊಂಡಂತಹ, ಅನೇಕ ಮೂಳೆಗಳನ್ನ ಮುರ್ಕೊಂಡಂತಹ ಕನ್ನಡದ ಹಿರಿಯ ಸಾಹಸ ಕಲಾವಿದರು ಬಸವರಾಜ್ ಅವ್ರನ್ನ ಭೇಟಿ ಮಾಡೋಣ ಸ್ನೇಹಿತರೆ. ಎಸ್, ನಾನೀಗ ಕೂತಿರೋಂಥದ್ದು ಅವ್ರದೇ ಆಟೋ ಸ್ನೇಹಿತರೆ. ಇದು ಈ ಆಟೋನ ಅವ್ರಿಗೆ ಓಡಿಸ್ತಾರೆ ಸದ್ಯಕ್ಕೆ. ಅವರು ತುಂಬಾ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರು. ಅನಂತರ ಅನೇಕ ಫ್ರಾಕ್ಚರ್ಗಳಾಯ್ತು ಅವರಿಗೆ. ಅನಂತರ ಆ ವೃತ್ತಿಯನ್ನ ಬಿಟ್ಟು ಅವರಿಗೆ ಆಟೋ ಓಡಿಸ್ತಾ ತಮ್ಮ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇದು ನೀವು ನೋಡ್ತಾ ಇರೋದು ಬೆಂಗಳೂರಿನ KR ರಸ್ತೆ ಸ್ನೇಹಿತರೆ, KR ರೋಡು. ಇಲ್ಲಿ ಅವ್ರು ಯಾವಾಗಲೂ KR ರಸ್ತೆ ಕಾರ್ನರಲ್ಲಿ ಆಟೋ ನಿಲ್ಲಿಸ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಸೊ ಮುಂದೆ ಪ್ಯಾಸೆಂಜರ್ ಪಿಕಪ್ ಡ್ರಾಪ್ ಎಲ್ಲ ಮಾಡ್ತಾರೆ. ಸಾಹಸ ಕಲಾವಿದನ ಮನೆ ಹೇಗಿದೆ, ಬದುಕು ಹೇಗಿದೆ, ಅದನ್ನೆಲ್ಲ ಕೇಳೋಣ. ಸ್ವಾಗತ ನಿಮಗೆ ಬಸವರಾಜ್ ಅವರ ಈ ವಿಶೇಷ ಕಥೆ. ಏನಂತೀರಾ? ನೋಡಿ ಸ್ವಾಮಿ ಬಾಸ್, ಹೇಗಿದ್ದೀರಾ ಬಾಸ್? ಸ್ನೇಹಿತರೆ ನೋಡಿ, ನಮ್ಮ ಬಸವರಾಜಣ್ಣ ಹೇಗಿದ್ದಾರೆ ನೋಡಿ. ನೀವು ನೋಡಿರ್ತಾರಲ್ವ, ಖಂಡಿತ ನೋಡಿರ್ತೀರಾ, 100% ನೋಡಿರ್ತೀರಾ. ನೀವು 80, 90, 2000 ದಶಕದ ಸಿನಿಮಾ ಲವರ್ ಆಗಿದ್ರೆ ನಮ್ಮ ಬಸವರಾಜಣ್ಣ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಫಿಲಮಲ್ಲಿ ಎದ್ದು ಬರ್ತಾ ಇದ್ರಲ್ಲ, ಅದೇ ನಮ್ಮ ಬಸವರಾಜಣ್ಣ. ಏನಣ್ಣ, ಹೆಂಗಿದ್ದೀರಾ ಬಸವರಾಜಣ್ಣ? ಬಸ್ ಚೆನ್ನಾಗಿದ್ದೀನಿ. ಹಂಗೆ ಇದ್ದೀರಾ? ನೋಡಿ, ಇನ್ನ ಹಂಗೆ ಇದು. ವಯಸ್ಸು 58 ವರ್ಷ ಆಯಿತು. ಎಷ್ಟು ಏಜು? 58. 58 ವರ್ಷ. ಓಕೆ. ಎಷ್ಟು ಮೂಳೆ ಮುರಿದಿದೆ? ಮೂಳೆ ಎಲ್ಲ ಪ್ಲಾಚರ್ ನೋಡಿ, ಇಲ್ಲೊಂದು ಮೂಳೆ, ತೋರಿಸಿ. ಹಾಂ, ತೋರಿಸಿ. ಇದು ಪ್ಲಾಚರ್, ಇದು ರಾಕ್ನೆ ಪಿಕ್ಚರ್ ಆಗಿದೆ ಸರ್. ರಾಕ್ನೆ ಒಂದು ಡಕೋಟಾ ಪಿಕ್ಚರ್ ಅಲ್ಲಿ. ನನ್ನ ಜೀವ ಡಕೋಟಾ ಎಕ್ಸ್ಪ್ರೆಸ್ ಬಸ್ ಮೇಲಿಂದ ಬಿದ್ದು ಬೆಡ್ ಜರುಗಿಬಿಡ್ತು. ಅವಾಗ ರಾಕ್ನಿ ಸರ್ ಪಾಪ ಆಸ್ಪತ್ರೆಗೆ 1 ಲಕ್ಷ ಕೊಟ್ಟರು ಪಾಪ. ಸುಮ್ಮನೆ ಆಗ್ಬಾರ್ದು. ಬಂದಿರೋ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. 1 ಲಕ್ಷ ಪ್ಲೇ ಮಾಡಿದ್ರು. ಇದು ಯುದ್ಧ, ದೇವರಾಜ್ದು ಯುದ್ಧ, ಕೇವಿರಾಜು ಪಿಕ್ಚರ್. ದೇವರಾಜು ಯುದ್ಧ ಪಿಕ್ಚರಲ್ಲಿ ಬೈಕ್ ಜಂಪ್ ಮಾಡಿದೆ. ಕಾರ್ ಮೇಲೆ ಓವರ್ ಮಾಡ್ಕೊಂಡು ಕಾರ್ ಮೇಲೆ ಬಿದ್ದು ಗಾಡಿ ಉಲ್ಟಾ ಆಗೋಯ್ತು. ಕೈ ಫ್ರಾಕ್ಚರ್. ಇದು 3 ತಿಂಗಳು ಮೋಲ್ಡ್ ಹಾಕಿದ್ದೆ. ಅದು 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 ಕೊಟ್ಟರು ಪಡಿಸಿರು ಪಾಪ. ಸತ್ಯನಾರಾಯಣ ಅಂತ ಪಡಿಸಿರು, ಅದು ಕೊಟ್ಟರು. ಸುಮಾರು ತಲೆಗೆಲ್ಲ ಬಿದ್ದಿದೆ. ಕಲಿಯುಗ ಸೀತೆ ಪಿಕ್ಚರಲ್ಲಿ, ಮಾಲಾಶ್ರೀ ಪಿಕ್ಚರಲ್ಲಿ. ಕಲಿಯುಗ ಸೀತೆ ತಿಲ್ಲರ್ ಮಂಜು ಮಾಸ್ಟರ್ ಮಶಾಂಟಲ್ಲಿ ಫಿಟ್ ಇತ್ತು. ಅವಾಗ ಮಶಾಂಟಲ್ಲಿ ಫಿಟ್ ಇರುವಾಗ ತಿರುಗಿ ಬಿಡ್ಬೇಕು ಹಿಂಗೆ ಹೀರೋ ಹೊಡೆದ್ರೆ ಅವಾಗ ತಲೆ ಕೊಟ್ಬಿಟ್ಟೆ. ತಲೆ ಗ್ರೌಂಡ್ ಆಗ್ಬಿಡ್ತು. ಅರ್ಧ ಬರೋ ಜ್ಞಾನನೇ ಇಲ್ಲ. ಆಮೇಲೆ ಹೆಸರಾಯ್ತು. ಆಮೇಲೆ ಇಷ್ಟು ಮಾಡ್ತು ದೀರ್ಘ ಸುಮ್ಮಗಲ್ಲಿ. ಅದು ಬಾರ್ ಫೈಟ್ ಇತ್ತು. ಬಾರಲ್ಲಿ ಫೈಟ್ ಇರುವಾಗ ಅಲ್ಲೂ ಟೇಬಲ್ ಮೇಲೆ ಬಿದ್ದಾಗ ಅಲ್ಲೂ ತಲೆ ಗ್ರೌಂಡ್ ಆಗ್ಬಿಟ್ಟಿತ್ತು 10 ನಿಮಿಷ. ಆಮೇಲೆ ಕುಮಾರ್ ಗೋವಿಂದ್ ಪಿಕ್ಚರ್ ಅಲ್ಲಿ ಕೋಣ ಇದೈತೆ. ಜಯಶ್ರೀದೇವಿ ಪಿಕ್ಚರ್. ಜಯಶ್ರೀದೇವಿ ಪಿಕ್ಚರ್. ಆ ಪಿಕ್ಚರ್ ಮಾಡುವಾಗ ಕುಮಾರ್ ಗೋವಿಂದ್ ಹೊಡಿಬೇಕು ಲೆಗ್ಗಲ್ಲಿ. ಇಲ್ಲಿ ಹೊಡೆದಾಡಿಗೆ ಅಲ್ಲೇ ಬಿದ್ದೋಯ್ತು. ಅಲ್ಲೂ ಇಲ್ಲ, ಲಾಸ್ಟ್ ಅಲ್ಲಿ ಇಲ್ಲ. 32ರಲ್ಲಿ ಒಂದು ಅಲ್ಲಿಲ್ಲ. ಅದನ್ನೆಲ್ಲ ಟೈಮ್ ಮಾಡ್ಕೊಂಡಿದ್ದೀನಿ ಸರ್. ಅವಾಗ ತುಂಬಾ ಸುಮಾರು 800 ಪಿಕ್ಚರ್ ಮಾಡಿದ್ದೀನಿ. 800 ಪಿಕ್ಚರ್. 100 ಪಿಕ್ಚರ್ ಫಸ್ಟ್ ಶಬ್ದವಿಧಿ ಮಾಡಿದ್ದೀನಿ. ಒಡಬಿಟ್ಟಿದ್ದವರು ಇಷ್ಟು ಸರ್ ಲೆಕ್ಕ ಇಲ್ಲ. ಸಾಮ್ರಾಟ್, ಅಲೋಡ್ಯಾಡಿ, ಕುಂತಿಪುತ್ರ, ಬಂಗಾರಿ ಕಳಸ, ಆಪ್ತ ಮಿತ್ರ, ಹಾರ್ಸ್ ರೈಡಿಂಗು, ಕುದುರೆ ಓಡಿಸ್ಕೊಂಡು ಬಂದು ಕುದುರೆಯಿಂದ ಬೀಳೋದೆಲ್ಲ ಮಾಡಿದ್ದೀನಿ. ಅದರಲ್ಲಿ ಪ್ಯಾಲೇಸಲ್ಲೇ. ಆಮೇಲೆ ರವಿಸರ್ದು ಜಾಸ್ತಿ ಮಾಡಿದ್ದೀನಿ. 5 ಸಲ ಡೂಪ್ ಹಾಕಿದ್ದೀನಿ. ರವಿಚಂದ್ರನ್ ಹಳೆಯ ಪಿಕ್ಚರು, ಹಳ್ಳಿ ಮೇಷು, ರಾಮಾಚಾರ್ಯ, ಅಣ್ಣಯ್ಯ, ನಾನು ಡೂಪ್ ಅವ್ರಿಗೆಲ್ಲ. ಅವಾಗೆಲ್ಲ ಕೂದಲು ಜಾಸ್ತಿ ಇತ್ತಲ್ಲ ರಿಲೀಸ್. ಅವ್ರ ಥರ ಸೇಮ್ ಕೂದಲು. ಅವ್ರು ನಾನು ನೋಡ್ಬಿಟ್ಟೆ ಆ ಡ್ರೆಸ್ ಹಾಕೊಂಡು ಆಗ ಮಗನೇ ಅಂದರು ರವಿ ಸರ್.
ಸುದೀಪ್ ಅವ್ರ ಪಿಕ್ಚರು ಲೆಕ್ಕ ಇಲ್ಲ, ಹುಚ್ಚಾಯಿಂದ ಸುದೀಪ್ ಎಲ್ಲ ಮಾಡಿದ್ದೀನಿ. ಅದಾದ್ಮೇಲೆ ನಮ್ಮ ದರ್ಶನ್ದು ಕರಿಯ ದಾಸ ಮೆಜಿಸ್ಟ್ರಿಕ್, ಆಮೇಲೆ ಹುಬ್ಳಿ ಅಯ್ಯ ಅವ್ರದ್ದೆಲ್ಲ ಆಲ್ಮೋಸ್ಟ್ ಎಲ್ಲ ದರ್ಶನ್ದು ಅಪ್ಪುದು ಫಸ್ಟ್ ಪಿಕ್ಚರ್ ಮಾಡಿದೆ. ಅಪ್ಪು ಮಾರ್ಕೆಟ್ ಫೈಟಲ್ಲಿ ಕೆನ್ನೆ ಹೊಡಿತಾರೆ ಅಪ್ಪು ಸರ್, ಅದು ಒಳ್ಳೆ ಫೈಟ್ ಅದು. ಅದಾದ್ಮೇಲೆ ಆಕಾಶು, ಅಭಿ, ವಂಶಿ, ಬಿಂದಾಸು ಎಲ್ಲ ಅದೆಲ್ಲ ಹನ್ನೆರಡದಲ್ಲಿ ಆಗುತ್ತೆ. ಎಲ್ಲ ಹನ್ನೆರಡರಲ್ಲಿ ಎಷ್ಟು ಮಾಡಿದ್ದೀವಿ ಸರ್, ಮಾಡಿದ್ದೀರಾ? ಯಾರು ಬಿಟ್ಟಿಲ್ಲ. ಇವಾಗ ರಿಟೈರ್ಮೆಂಟ್ ತಗೊಂಡ್ಬಿಡಿ ಸರ್, ಕೈಯೆಲ್ಲ ಫ್ರಾಕ್ಚರ್, ಕೂದಲು ಬೇರೆ ಕಮ್ಮಿ ಆಯ್ತಲ್ಲ, ಹೊಸ ಹೆಂಗ್ ಹುಡ್ರಿ ಕೇಳ್ತಾರೆ. ಹೊಡಿತಾರೆ ಮೈಸೂರಲ್ಲಿ ತಿರುಗಡೆ ಫೈಟು. ಶಬ್ದವೇದಿ ಬಂದೆ ರಾಮ್ ಶೆಟ್ಟಿ ಮಾಸ್ಟರ್, ಫೈಟ್ ಮಾಸ್ಟರ್ ರಾಮ್ ಶೆಟ್ಟಿ ಅಂತ. ಅವ್ರು ಬಂದು ಇದರಲ್ಲಿ ರಘುವೀರ್ ಹತ್ರ ಒಂದು ಇದು ಫಾರ್ಮ್ ಹೌಸ್ ಇದೆ, ಅಲ್ಲಿ ಕ್ಲೈಮ್ಯಾಕ್ಸ್ ಫೈಟ್ ಮಾಡಿದ್ವಿ. ಮನೇಲೆಲ್ಲ ಇದೆ, ಬನ್ನಿ ತೋರಿಸಿ ಫೋಟೋಗಳಿದೆ. ಹೋಗೋಣ ಬನ್ನಿ. ಈಗ ನೀವು ಎಷ್ಟು ವರ್ಷ ಆಯ್ತು ಬಿಟ್ಟು ಫೈಟ್ ಮಾಡೋದು ಬಿಟ್ಟು? ಇವಾಗ 2018ರಲ್ಲಿ ಲಾಸ್ಟ್ ಕುರುಕ್ಷೇತ್ರ ನಿಖಿಲ್ದು ಫೈಟ್ 50 ದಿನ ಮಾಡಿದ್ವಿ. ರಾಮೋಜಿ ಫಿಲ್ಮ್ ಸಿಟಿಲಿ 50 ದಿನ ಫೈಟ್. ಅದು ಒಂದೇ ಫೈಟ್ 50 ದಿನ ಫೈಟ್ ಇದೆಲ್ಲ. ಇದು ನಿಖಿಲ್ಗೂ ಸಾಯಿಸ್ತೀವಲ್ಲ ಫೈಟ್, ಅದು 50 ಡೇಸ್ ಮಾಡಿದ್ವಿ. ಪ್ರೊಡ್ಯೂಸರ್ ಬಂದು ನಮ್ಮ ಮುನ್ರತ್ನ ನಾಯ್ಡು, ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಖರ್ಚು ಮಾಡಿದ್ರು. ಅದು ಸೂಪರ್. ಎರಡನೇ ಫೈಟು ನಮ್ಮ ಮಗ ಹೋಗಿದ್ದ, ಮಗನ ಫೈಟ್ರ್ ಅಂತ. ಇದೇನು ಬನ್ನಿ ತೋರಿಸ್ತೀನಿ. ಈಗ ಲೈಫ್ ಫೈಟ್ ಮಾಡ್ತಾ ಇದ್ದೀರಾ? ನಾನು ಮಾಡ್ತಾ ಇಲ್ಲ, ನಾನು ಆಟ ಓಡಿಸ್ತಾ ಇದ್ದೀನಿ. ಶೂಟಿಂಗ್ ಸೀರಿಯಲ್ ಮಾಡ್ತಾ ಇದ್ದೀನಿ, ಟಿವಿ ಸೀರಿಯಲ್, ಆಕ್ಟಿಂಗ್ ಸೀರಿಯಲ್, ಫೈಟಿಂಗ್ ಸೀನು. ಅದನ್ನು ಫೈಟ್ ಸೀರಿಯಲಲ್ಲಿ ಗಟ್ಟಿ ಮೇಳ, ಅಮೃತಧಾರೆ, ಪುಟ್ಟಕ್ಕನ ಮಕ್ಕಳು ಅದೆಲ್ಲ ಮಾಡಿದ್ದೀನಿ. ಫೈಟಿಂಗ್ ಸೀನು ಈಗ ಫೈಟ್ ಇದ್ದಾಗ ನಮ್ಗೆ ಕರೀತಾರೆ, ಹೋಗಿ ಫೈಟ್ ಮಾಡ್ಕೊಂಡು ಬರ್ತಾರೆ ಅಷ್ಟೇ. ಅಂತ ಬರೀ ನೀವು ಆಟ ಆಡ್ಸೋಣ. ಮಾಲಾಶ್ರೀ ಪಿಕ್ಚರು ಸಿಕ್ಕಾಪಟ್ಟೆ ಮಾಡಿದ್ದೀನಿ. ಮಾಲಾಶ್ರೀ ಮೇಡಮ್ದು ದುರ್ಗಿ, ಚಾಮುಂಡಿ, ಆಮೇಲೆ ಶಕ್ತಿಯಲ್ಲಿ ಒಳ್ಳೆ ಫೈಟ್ ಇದೆ ನಮ್ಮದು. ನನಗೆ ಮೇಡಮ್ ಒಬ್ಬರು ಸಿಂಗಲ್ಲು ಬನ್ನಿ. ಶೂಟಿಂಗಲ್ಲೇ ನನಗೆಲ್ಲ ಎಲ್ಲ ಫೈಟ್ ಮಾಸ್ಟರ್ ಎಲ್ಲ ನಾವು ಚಿಲ್ಲರ್ ಮಂಜು, ರವಿವರ್ಮ, ಗೌರವ್ ವೆಂಕಟೇಶ್ವರ್, ಡ್ಯಾನಿ, ಡಿಫ್ರೆಂಟ್ ಡ್ಯಾನಿ, KD ವೆಂಕಟೇಶ್ವರ್ ಅವರೆಲ್ಲ ಒಳ್ಳೆ ಫೈಟ್ ಎಲ್ಲ ಜೊತೆ ಕೆಲಸ ಮಾಡ್ಕೊಂಡಿದ್ದೆ. ಇವಾಗ ಅವ್ರು ಏನು ಮಾಡ್ತಾರೆ, ಎಲ್ಲ ಹೆಂಗೆ ಹುಡ್ರಿಬೇಕಂತಾರೆ. ನನಗೆ ಕೂದಲೆಲ್ಲ ಕಮ್ಮಿ ಆಯ್ತಲ್ಲ, ಕರ್ಲೀಸ್ ಕೂತು ದಾಡಿ ಫುಲ್ ಐತಿ. ಆವಾಗ ಹಳೆ ಪಿಕ್ಚರಲ್ಲಿ ಎಲ್ಲ ಒಳ್ಳೆ ಫೈಟ್ ಇತ್ತು. ಅವ್ರು ಏನು ಬೇಕೋ ಮಾಡ್ತೀನಿ. ಕುದುರೆ ಹಾರ್ಸ್ ರೈಡಿಂಗು, ಬೈಕ್ ಜಂಪು, ಆಟೋ ಜಂಪ್ಗಳು, ಸಾರಥಿಲಿ ಆಟೋ ಜಂಪ್ ಮಾಡಿದ್ದೀನಿ. ಸಾರಥಿ ನೋಡಿ ಆಟೋದ ಜಂಪ್ ಎಲ್ಲ ಮಾಡಿದ್ದೀನಿ. ಆಟೋ ಬೆಲ್ಟ್ಗಳು 3 ಬೆಲ್ಟ್ ಹೊಡ್ಬಿಟ್ಟಿದ್ದೀನಿ. ಆಟೋ ಬೆಲ್ಟ್ ಹೊಡ್ತೀನಿ, ರಕ್ತ ಎಲ್ಲ ಬರುತ್ತೆ ಬ್ಲಡ್ಡು. ಅವಾಗ ಎದ್ಬಿಟ್ಟಿಗೆ ರಿಯಾಕ್ಷನ್ ಮಾಡ್ತೀನಿ, ಅದೆಲ್ಲ ಇದೆ. ಮಾನಸ ಟೂಪ್ ಹಾಕಿದ್ದೀನಿ ಗಂಗಾ ಪಿಕ್ಚರಲ್ಲಿ. ಗಂಗಾ ಆಟೋ ಓಡಿಸೋದು ಮೇಡಮ್, ಆಟೋ ಓಡಿಸ್ತಾರಲ್ಲ, ತಲೆ ತಿರುಗಿಬಿಡುತ್ತೆ. ಆಟೋ ಬೆಲ್ಟ್ ಓಡಿಸ್ಬೇಕು, ಅದು ನಾನು ಟೂಪ್ ಡ್ರೆಸ್ ಹಾಕೊಂಡು ಮೀಸೆ ಎದ್ಬಿಟ್ಟು ನಾನು ಮಾಡಿದೆ. ಆಮೇಲೆ ಇವರು ನಮ್ಮ ಶ್ರೀನಿವಾಸ ಮೂರ್ತಿ ಬಂದು ಮಗಳೇ ಅಂತ ಎತ್ತೋದು ಹಸಿನದು. ದುನಿಯಾ ವಿಜಯಕ್ಕೆ ಟೂಪ್ ಹಾಕಿದ್ದೀನಿ. ಅದು ಬೈಕ್ ಜಂಪ್ ಇದೆ, ಒಂದು ಸಿಂಹಾದ್ರಿ, ಅದ್ರಲ್ಲಿ ಬೈಕ್ ಜಂಪ್ ಇದೆ. ಅದರಲ್ಲಿ 6 ಜಂಪ್ ನಾನು ಮಾಡಿದ್ದೀನಿ. ಫ್ಲೋರ್ಗೆ 3rd ಫ್ಲೋರು 100 ಫೀಟ್ ಲೆಂತ್ ಹೋಗಿದ್ದೀನಿ. 100 ಅಡಿ ಏರಲ್ಲಿ 20 ಫೀಟು ಲೆಂತು 200 ಅಡಿ ಹೋಗಿದ್ದೀನಿ. ಅಲ್ಲಿ ಲ್ಯಾಂಡಿಂಗ್ಗಳು ಕೈಯೆಲ್ಲ ಫ್ಲಾಕ್ಚರ್ ಎಲ್ಲ ಉಜ್ಜೋಗಿತ್ತು. ದುನಿಯಾಜಿ ಬಂದು ಎಲ್ಲ ನಮಗೆಲ್ಲ ಟೆನ್ಷನ್ ರೆಡಿ ಮಾಡಿದ್ರು, ಅದೆಲ್ಲ ಮಾಡಿದ್ದೆ. ಬನ್ನಿ. ಎಂಟೂರು ಸಿನಿಮಾ ಫೈಟ್ರು ನೀವು? 8 ಪಿಕ್ಚರ್ ಮೇಲೆ ಡೈರಿ ಬಂದು ಹಾಲು ತೋರಿಸಿದ್ದೀನಿ. ಡೈರಿನೇ ಬರ್ದಿದ್ದೀನಿ. ಎಲ್ಲ ಎಷ್ಟು ಪಿಕ್ಚರ್ ಮಾಡಿದ್ದೀನಿ, ಯಾರು ಮಾಸ್ಟ್ರು, ಎಷ್ಟು ದಿನ ಮಾಡಿದ್ದೀನಿ ಒಂದು ಪಿಕ್ಚರು. ಆಮೇಲೆ ಲೊಕೇಶನಲ್ಲಿ ಎಂತೆಂಥ ಲೊಕೇಶನ್ ಹೋಗಿದ್ದು ಗೊತ್ತಾ ಸರ್? ಎಲ್ಲ ಊರು, ಮೈಸೂರು, ಮೈಸೂರು, ಮಾದೇಪುರ, ಹಳ್ಳಿ ಪಿಕ್ಚರ್ ಅಲ್ಲೇ ದಾಸಿ ಮಾಡಿರೋದು. ಕುಂದಾಪುರ ಲೆಕ್ಕ ಇಲ್ಲ, ಮಂಗಳೂರು, ಉಡುಪಿ, ಆಮೇಲೆ ನಮ್ಮ ಹೈದರಾಬಾದ್ ದಾಸಿ, ಆಮೇಲೆ ಕಲ್ಕತ್ತಾ, ಎಲ್ಲ ಊರು ಹೋಗಿದ್ದು ಸರ್. ಎಲ್ಲ ಊರಿಗೂ ಶೂಟಿಂಗ್ ಯಾವುದು ಬಿಟ್ಟಿಲ್ಲ. KGF ಕೋಲಾರಲ್ಲಿ ಶೂಟಿಂಗು, KGF ಅಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಶೂಟಿಂಗ್ ಮಾಡಿದ್ದೀವಿ ಸರ್. ಏನಂದರೆ ನಾವು ಫೈಟ್ ಮಾಸ್ಟರ್ ಆಗಬೇಕಾಯ್ತು, ಆಗಲಿಲ್ಲ. ಯಾಕಾಗಲಿಲ್ಲ? ನಾನು ಫೈಟ್ರಾಗೆ ಇದ್ಬಿಟ್ಟೆ. ಫೈಟ್ರಾಗೆ ಕೆಲಸ ಮಾಡಿಬಿಟ್ಟೆ. ಮಾಸ್ಟರ್ ಆಗಿ ಐಡಿಯಾ ಹೊಡಗಿಲ್ಲ. ಬೇಡ ಅನ್ಕೊಳಂಗೆ ಮಾಸ್ಟರ್ ಬಿಟ್ಟು. ಅಲ್ಲಿಂದ ಹಿಂದೆ ಬಂದರಲ್ಲ, ನನ್ನ ಜೊತೆ ಫೈಟ್ರ್ ಮಾಡ್ತಾರಲ್ಲ, ನನ್ನ ಜೊತೆ ಸೇರ್ತಾರೆ ಗೊತ್ತಾ. ಮಾಸ್ಮಾದು, ಡಿಫ್ರೆಂಟ್ ಡ್ಯಾನಿ, ಆಮೇಲೆ ಹರೀಶ್ ಜಾನಿ, ರವಿವರ್ಮ ಅಲ್ಲ, ಎಲ್ಲ ಫೈಟ್ರ್ ಬಂದ್ರಲ್ಲ, ಎಲ್ಲ ಮಾಸ್ಟರ್ ಆಗ್ಬಿಟ್ರು. ಇವಾಗ ನಾನು ಫೈಟ್ರಾಗೆ ಇದ್ಬಿಟ್ಟು 30 ವರ್ಷದಿಂದ. ಅಂದರೆ ನಮಗೆ ಒಳ್ಳೆ ಮಾಸ್ಟರ್ ಅಂದರೆ ನಮಗೆ ತಿನ್ನರ್ ಮಂಜು ಸರ್. ಅವ್ರ ಪಿಕ್ಚರ್ 500 ಪಿಕ್ಚರ್ ಮಾಡಿದ್ದೀನಿ. 500 ಫಿಲ್ಮ್ ಅವ್ರ ಜೊತೆ 500 ಪಿಕ್ಚರ್ ಮಾಡಿದ್ದೀನಿ. ಫೈಟಿಂಗ್ ಸೀನು ನನಗೆ ಶೂಟಿಂಗ್ ಇದ್ರೆ ಫೋನ್ ಹಾಕ್ತಾರೆ, ಮ್ಯಾನೇಜರ್ ಫೋನ್ ಹಾಕ್ಬಿಡ್ತಾರೆ, ಬಸವರಾಜ್ ಬೇಕೇ ಬೇಕು ಅಂತ. ಅವಾಗ ನಮಗೆ ಅವ್ರು ಹೇಳ್ತಾರೆ, ಮ್ಯಾನೇಜರ್ ಸರ್ ಶೂಟಿಂಗ್ ಇದೆ ಸರ್ ಅಂತ ಲೊಕೇಶನ್ ಹೇಳ್ಬಿಡ್ತಾರೆ. ಅವಾಗ ಬೈಕ್ ಇತ್ತು ಅಂತ ರೋಡ್ಕಿಂಗ್ ಇದೆ, SD ತೋರಿಸಿ ಮನೇಲಿ. ಈಗಲೂ ಇದೆ? ಮನೇಲಿ ಇದೆ SD, ಹಳೆ SD. ಇದೆ ಸರ್. ಸಿನಿಮಾದಲ್ಲಿ ನೀವು ಎಲ್ಲ ಪಿಕ್ಚರ್ ರವಿಚಂದ್ರ ಓಡಿಸಿದ್ದಾರೆ, ಉಪೇಂದ್ರ ಓಡಿಸಿದ್ದಾರೆ ಪಿಕ್ಚರಲ್ಲಿ. ಆಲ್ಮೋಸ್ಟ್ ನಮಗೆಲ್ಲ ಇರೋ ಓಡಿಸಿದ್ದಾರೆ ಪಿಕ್ಚರ್ ಗಾಡಿನ. ಓಕೆ. ಮನೇಲಿ ಹಂಗೆ ಇದೆ. ಸಂತ ಪಿಕ್ಚರಲ್ಲಿ ಸಿರಾಜ್ ಕುಮಾರ್ ಓಡಿಸಿದ್ರು, ಮನೇಲಿ ಹಂಗೆ ಇದೆ. ಓಕೆ. ಈಗ 6 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ಹೌದು ಸರ್. ಜಗ್ಗೇಶ್ವರ್ ಪಿಕ್ಚರ್ ಬೇಜಾರು ಮಾಡಿದ್ದೀನಿ. ಜಗ್ಗೇಶ್ವರ್ ಡೂಪ್ ನಾನೇ, ಪರ್ಮನೆಂಟ್ ಡೂಪ್ ಜಗ್ಗೇಶ್ವರ್ ನಾನು.
ಪರ್ಮನೆಂಟ್ ಡೂಪು ಅಂದ್ರೆ ಅವ್ರು ಡ್ರೆಸ್ ಹಾಕ್ಬಿಟ್ಟು ಶೂಟಿಂಗ್ ಹೋದ್ರೆ ನಾನು ಫೈಟ್ ಮಾಡ್ತೀನಿ ಅಂದ್ರೆ ಇಲ್ಲ ಡೂಪ್ ಹಾಕೊಂತಾರೆ ನನಗೆ ಏನು ಮಾಡೋದು ಇಲ್ಲ ಅಣ್ಣ ನಾನು ಮಗ ತೋರಿಸ್ಬೇಕಂತೀನಿ ಇಲ್ಲ ಕಣ ನೀನು ಡೂಪು ಅಂತಾರೆ ಜಗ್ಗೇಶ್ವರು ಆ ಥರ. ಆಮೇಲೆ ಮಾಲಶ್ರೀ ಮೇಡಮ್ ಡೂಪ್ ಹಾಕಿದ್ದೀನಿ 3-4 ಪಿಕ್ಚರಲ್ಲಿ. ಆಮೇಲೆ ಅವರೇ ಒರಿಜಿನಲ್ ಮಾಡಿದ್ರು. ಆಮೇಲೆ ತಾರಾ ಡೂಪ್ ಹಾಕಿದ್ದೀನಿ. ಶ್ರುತಿಗೆ ವಿಜಯ್ ಕಂಕಣ ಅಂಬರೀಷ್ ಅವರ ಪಿಕ್ಚರು. ಇನ್ನೊಬ್ಬರು ಹೊಸ ಹೀರೋ ವಿಜಯ್ ಕಂಕಣ ಅಂತ ಪಿಕ್ಚರು. ಅದರಲ್ಲಿ ಶ್ರುತಿಗೆ ಫೈಟ್ ಇದೆ ಒಂದು. ಶ್ರುತಿ ಮೇಡಮ್ಗೆ ಫೈಟ್ ಇದೆಯಾ? ವಿಜಯ್ ಕಂಕಣ ಯೂಟರ್ನ್ ಹಾಕೋ ಪಿಕ್ಚರು. ಅದರಲ್ಲಿ ಶ್ರುತಿ ಮೇಡಮ್ ಡೂಪ್ ನಾನು ಆಯ್ತಾ. ಆಮೇಲೆ ರಾಮ್ಕುಮಾರ್ ಪಿಕ್ಚರ್ ಗೆಜ್ಜೆನಾದ ಮಾಡಿದ್ದೀನಿ. ಗೆಜ್ಜೆನಾದ ಫಸ್ಟ್ ಪಿಕ್ಚರ್ ರಾಮ್ಕುಮಾರ್ ಅವರು. ನಾನು ಅವಾಗ ಒಳ್ಳೆ ಫೈಟ್ ಅದರಲ್ಲಿ ಹಸಿಸ್ಕೋಟೆ ಮೇಲೆ ಇದಾಡ್ತಾ ಇರ್ತೀವಿ, ಸ್ಪೀಡ್ ಆಡ್ತಾ ಇರ್ತೀವಿ. ಹೀರೋ ಬರ್ತಾರೆ ಅವಾಗ ಅವ ಫೈಟು ಅವಾಗ ಅದು ಇದೆಯಾ. ಇಷ್ಟು ಸಾರ್ದು ಮೋದಿಗೋಸ್ಕರ ಸದಸ್ಯರಲ್ಲೇ ಕೂತಿರ್ತೀನಿ ಕಾಂಪ್ಲೆಕ್ಸಲ್ಲಿ. ಸೋನಾಕ್ಷಿ ಬರ್ತಾಳೆ, ಸೋನಾಕ್ಷಿ ಹೀರೋಯಿನ್ನು ಬಂದಾಗ ಪರಿಸ್ಥಿತಿ ಒಳಬಿಡ್ತೀನಿ, ಕಳ್ಳ ಅಂತೇಳಿ. ಆವಾಗ ಇಷ್ಟು ಸಾರು ಅಟ್ಯಾಕ್ ಮಾಡಿ ಫೈಟು ಒಳ್ಳೆ ಫೈಟ್ ಅದು ಮೋದಿಗೋಸ್ಕರ. ಓಕೆ. ಅದಾದ್ಮೇಲೆ ಸಾಮ್ರಾಟಲ್ಲಿ ರಾಕ್ಲೆ ವೆಂಕಟೇಶ್ ಇದರಲ್ಲಿ ಎಲ್ಲ ನಾವೆಲ್ಲ ಗ್ರೂಪು ಪ್ಯಾರಿಸಲ್ಲಿ. ರಾಕ್ಲೆ ವೆಂಕಟೇಶ್ ಸಾರು ಮೈನ್ ಬಾಸು, ನಾವೆಲ್ಲ ಹಿಂದೆ ಇರ್ತೀವಿ. ಅದರಲ್ಲಿ ಒಳ್ಳೆ ಫೈಟ್ ಇದೆ. ಆ ಥರ ಇಷ್ಟು ಸಾರ್ದು ಒಂದು 5 ಪಿಕ್ಚರ್ ಮಾಡಿದ್ದೀನಿ ಸರ್. ಆಮೇಲೆ ನಮ್ಮ ಪ್ರಜ್ವಲ್ ದೇವರಾಜ್ ಮಗ ಪ್ರಜ್ವಲ್ ಪಿಕ್ಚರ್ ಮಾಡಿದ್ದೀನಿ. ಪ್ರಜ್ವಲ್ ಅವರು ಪಾಪ ತುಂಬ ಒಳ್ಳೆಯರು ಸರ್. ನನಗೆ ಅವರು ಎಷ್ಟು ಒಳ್ಳೆಯರು ಅಂದರೆ ಒಂದು 3ನೇ ಪಿಕ್ಚರ್ ಮಾಡಿ ಹೊಡೆದು ಕೈ ಫ್ಲೆಕ್ಚರ್ ಆಗಿತ್ತು ನನಗೆ. ಅವಾಗ ಕೈ ಹೇಳ್ಕೊಂಡಿದ್ದಲ್ಲ ಲೊಕೇಶನ್ಗೆ ಹೋದೆ ಸುಮ್ಮನೆ ಕರ್ಕೊಂಡು ಗಾಡಿ ಬೈಕಲ್ಲಿ. ನಾನು ಹೋಗ್ಬಿಟ್ಟು ಏನಣ್ಣ ಇದು ಅಂತ ಹೇಳಿದ್ರು. ಈ ಥರ ಆಯಿತು ಅಂತ ಹೇಳಿದೆ. ಆವಾಗ ನಿಮಗೆ ನಮ್ದಿನ ಬಿಡಿ ಸರ್. ಅವಾಗ ಇನ್ನೂ ದುಡ್ಡು ಬೇರೆ ಆಗಿಲ್ಲ. 10,000 ರೂಪಾಯಿ ಹಂಗೆ ಕೊಟ್ಟರು. ಸ್ವಲ್ಪ ನೋಟು 10,000 ರೂಪಾಯಿ ಕೊಟ್ಟರು, ಹಣ ಖರ್ಚಿಗೆ ಕಳಿ ಅಂದ್ಬಿಟ್ಟು. ಇವತ್ತು ಮರೆಯಲ್ಲ ಅವ್ರನ್ನ. ಆಮೇಲೆ ಅದಾದ್ಮೇಲೆ ನಮ್ಮ ಇವರು ಶರತ್ ಲೋಹಿಸಾಯ್ತವ ಇದವಲ್ಲ, ಶರತ್ ಲೋಹಿಸಾಯ್ತವ ಅವರು ಅಲ್ಲೇ ಇದ್ದು ಸ್ಟಾರ್ಟಲ್ಲಿ. ಅವರು ವಿಲನ್ ಪಿಕ್ಚರ್ ಇಲ್ಲ. ಅವರು 5,000 ಕೊಟ್ಟರು. ಅವ್ರು ಅಷ್ಟೇ ಮಿಕ್ಕಿದೇನು ಮನೆಯಲ್ಲಿ ಬೈಕ್ ಕೊಟ್ಟರು ಹೋಗಬೇಡ ಅಂತ ಹೇಳ್ಬಿಟ್ರು. ಆಮೇಲೆ ಅಪ್ಪು ಇದ್ರು ಕೊಟ್ಟಿರೋರು. ಅಪ್ಪು ನನಗೆ ಸುಮಾರು ಇಲ್ಲ ಅಂದ್ರೆ ಒಂದು 50,000 ಕೊಟ್ಟಿದ್ದಾರೆ ಅಪ್ಪು ಸರ್. ಶೂಟಿಂಗಲ್ಲಿ ಸ್ಪಾಟಲ್ಲಿ ಈ ಥರ ಗ್ಲಾಸ್ ಹೊಡ್ತಿದ್ದೀವಲ್ಲ ಹೊಡ್ಕೊಂಬತ್ತೀನಲ್ಲ, ಅವ ಟಕ್ಕ ಅಂತ ಏನು ಮಾಡ್ತಾರೆ ನನಗೆ ಟಿಪ್ಸು 5,000 ಕೊಡ್ತಾರೆ ಜೇಬಲ್ಲಿ. 1,000 2,000 ಹಂಗೆ ಜೇಬಲ್ಲಿ ಇಕ್ಕಿದ್ದಾರೆ ಅವರು ವರ್ಷ. ಆಮೇಲೆ ನಮ್ಮ ದರ್ಶನ್ ಸರ್ ಶೂಟಿಂಗ್ ಮಾಡಿದ್ರೆ ಲಾಸ್ಟ್ ದಿವಸ ನಮಗೆ ಎಲ್ಲರಿಗೂ ಟಿಪ್ಸ್ ಕೊಡ್ತಾರೆ 1,000. ಆಮೇಲೆ ಡ್ರಿಂಕ್ಸು ಕೊಡ್ತಾರೆ ಪಾಪ, ಇಲ್ಲ ಅಂತ ಎಲ್ಲರಿಗೂ ಅದು ಕೊಡ್ತಾರೆ. ಅವ್ರು ಹೇಳ್ತಾರೆ ಫಸ್ಟೇ ಕಷ್ಟಪಡ್ತೀರಾ ಅವ್ರು ದರ್ಶನ್ ನಮಗೆ ಹೆಲ್ಪ್ ಮಾಡೋದಂದರೆ ಶೂಟಿಂಗಲ್ಲೇ ಸುದೀಪು, ದರ್ಶನು, ಯಶು, ಇನ್ನು ಯಾರು. ಆಮೇಲೆ ಇವ್ರು ಕೊಡ್ತಾರೆ ನಮ್ಮ ಪ್ರಜ್ವಲ್. ಆಮೇಲೆ ಬೇರೆ ಯಾರು ಕೊಡಲ್ಲ ಸರ್ ದುಡ್ಡುಗಳೆಲ್ಲ. ರವಿ ಸರ್ ಅವರೆಲ್ಲ ಯಾರು ಕೊಡಲ್ಲ. ಅಂದರೆ ಕಷ್ಟಪಟ್ಟು ನೋಡ್ತಾರಲ್ಲ ಟಿಪ್ಸ್ ಕೊಡ್ತಾರೆ ಪಾಪ. ಕಷ್ಟಪಟ್ಟಿದೆ ಅಂತ 1,000 ರೂಪಾಯಿ ಹಂಗೆ ಇದ್ದಾರೆ. ದರ್ಶನ್ ಪಿಕ್ಚರ್ ನನಗೆ ತುಂಬ ಕೊಟ್ಟಿದ್ದಾರೆ. ತಂಗಿಗಾಗಿ, ಆಮೇಲೆ ಶೌರ್ಯ, ಆಮೇಲೆ ಅಯ್ಯ ಪಿಕ್ಚರಲ್ಲಿ ಒಂದು ಫೈಟ್ ಇತ್ತು, ಹುಬ್ಳಿ ಫೈಟು. ಅದರಲ್ಲಿ ಇದು ಶೂಟಿಂಗ್ ಬಂದು ಇದರಲ್ಲಿ ಸರ್ ಕಂಟ್ರಿ ಕ್ಲಬ್ ಹುಬ್ಳಿ ಥರ ಮಾಡಿದ್ರು. ಎಲ್ಲ ಪಂಚೆ ಹಾಕೊಂಡವೆಲ್ಲ ಅಲ್ಲೇ ಫೈಟ್ ಇತ್ತು. ಅಲ್ಲಿ ಫೈಟ್ ಇದ್ದಾಗ ನನಗೆ ದರ್ಶನ್ ಹಿಂದೆ ಹೊಡೆದ್ರೆ 2 ರನ್ ಹೊಡೆದಿದ್ದೀನಿ. 2 ರನ್ ಹೊಡೆದ್ಬಿಟ್ಟು ಟೇಬಲ್ ಹೊಡೆದ್ಬಿಟ್ಟು ಕಲ್ಬೀಳ್ಬೇಕು. ನಾನೇನು ಮಾಡಿದೆ, ರೋಲ್ ಸರಿ ಆಗಿಲ್ಲ ಅದೆಲ್ಲ ಕೊಟ್ಬಿಟ್ಟು ಗ್ಲಾಸ್ ಸುಚ್ಕೊಂಡ್ಬಿಡ್ತು ಎಲ್ಲ. 2 ಓಂ ಪ್ರಕಾಶರು ಬಂದು ಎಲ್ಲ ಹಿಂದೆಗಡೆ ತೆಗಿಗೆ ಎಲ್ಲ ತೆಗೆದ್ರು. ಎಲ್ಲ ತೆಗೆದು ಕ್ಲೀನ್ ಮಾಡಿ ಆಸ್ಪತ್ರೆ ಕರ್ಕೊಂಡೋಗಿ ಎಲ್ಲ ಪ್ಲಾಚರ್ ಹಾಕ್ಬಿಟ್ರು. ಹೀಗೆ 15 ದಿವಸ ಕಷ್ಟಪಟ್ಟೆ ಸರ್. 15 ದಿವಸ ಕಷ್ಟಪಟ್ಟು ಆಮೇಲೆ ವಾಸಿ ಆಯಿತು. ಇದು ಸ್ವಂತ ಮನೆ ಸರ್. ಇಲ್ಲ ಇದು ನಮ್ಮ ಇವರು ಬನ್ನಿ ಬಾಸ್. ಬನ್ನಿ, ಈಗ ಉಳಿದ ಕತೆ ಎಲ್ಲ ನಾವು ಮನೆಗೆ ನೋಡ್ಬಿಟ್ರೆ ನೀವು ಹಾಲ್ ಬಂದ್ಬಿಡು. ಅಣ್ಣ ಯಾವ ಏರಿಯಾ ಇದು? ಇದು ಕೆ ಆರ್ ರೋಡ್ ನಗರ. ಇದು ಈ ಏರಿಯಾ ಇದು ಅಂಬೇಡ್ಕರ್ ಕಾಲೋನಿ ಅಂದ್ಬಿಟ್ಟು. ಅಂಬೇಡ್ಕರ್ ಕಾಲೋನಿ ಹಳೆ ಏರಿಯಾ ಸರ್. ನಾನು ಸಿನಿಮಾಗೆ ಸೇರ್ಬೇಕಂತ ಆಸೆ ಇತ್ತು. ಸೈಕಲ್ ಇತ್ತು ನನ್ನ ಹತ್ರ, ಸೈಕಲ್ ಹೋಗ್ತಾ ಇದ್ದೆ. ಅವಾಗ ನಾನು ಫೈಟರ್ ಆಗ್ಬಿಟ್ಟು ಮಾಡ್ಬೇಕಂತ ಏನು ಮಾಡಿದೆ, ಎಲ್ಲ ಬೈತಾ ಇದ್ರು, ಅಯ್ಯೋ ಬರೀ ಸೈಕಲ್ ಉದ್ದೇಶ ಅದನ್ನ ಗಾಡಿ ತೊಗೊಂಡ್ರು. ಅವಾಗ ಶೂಟಿಂಗ್ ಸೇರ್ಕೊಂಡಾಗ ಶೂಟಿಂಗ್ ಫಸ್ಟ್ ಪಿಕ್ಚರು ನಮ್ಮ ಇವ್ರದ್ದು ರವಿ ವರ್ಮ ಅಂದ್ಬಿಟ್ಟು ಪಿಕ್ಚರ್ ಸರ್, ವಿಷ್ಣು ಸರ್ ರವಿ ವರ್ಮ. ಅದರಲ್ಲಿ ನನಗೆ ಶೂಟಿಂಗ್ ಹಾಕ್ಬಿಟ್ರು. ಶೂಟಿಂಗ್ ಖುಷಿಯಾಗಿ ಹೋದೆ ಏರ್ಪೋರ್ಟ್ಗೆ, ಬೆಂಗಳೂರು ಏರ್ಪೋರ್ಟ್. ಅಲ್ಲಿ HMT ಅಲ್ಲಿ ಹೋದ್ಮೇಲೆ ಅಲ್ಲಿ ಹೋದ್ರೆ ಹೆಂಗೆ ಗೊತ್ತಾ ಹೇಳ್ತಾರೆ, ಡೂಬ್ ಹೋಗ್ತಾರೆ ಭವ್ಯ ಮೇಡಮ್ ಅವರು ಬರ್ತಾ ಇರ್ತಾರೆ, ರನ್ನಿಂಗ್ ಬರ್ತಾ ಇರ್ತಾರೆ. ಕಾರ್ ಬಂದು ಗುದ್ದಬೇಕು ಅಂಬಾಸಿಡರು. ಅವಾಗ ನಾನು ಮೇಲೆ ಬೀಳ್ಬೇಕು. ಆ ಶಾಟ್ ನಾನು ಮಾಡಿದೆ. ಅವಾಗ ಮಾಡಿದಾಗ ಅದೇ ಫಸ್ಟ್ ಪಿಕ್ಚರು ಡೂಬು. ಸರ್ ನನ್ನ ಮಗ ಅದು ಬರ ರೋಹಿತ್ ಸರ್, ನನ್ನ ಮಗ ಫೈಟ್ರು.
ಥ್ಯಾಂಕ್ ಯು ಸರ್. ನನ್ನ ಮಗ ಅಂತ ಫೈಟರ್ ಆಗಿದ್ದಾನೆ, 5 ವರ್ಷ 6 ವರ್ಷ ಆಯ್ತು ಸೇರಿ ಅವನು ಪಿಕ್ಚರ್ ಮಾಡ್ತಾ ಇದ್ದಾನೆ ಇವಾಗ. ಕೆಲವು ಪಿಕ್ಚರ್ ಎಲ್ಲ ವಿಷ್ಣು ಸರ್ ಇವ್ರದ್ದೆಲ್ಲ ಮಾಡಿದ್ದ. ಇದು ಕುರುಕ್ಷೇತ್ರ ಅವನು ಬಂದಿದ್ದ, ನಮ್ಮ ಇವ್ರದ್ದು ದರ್ಶನ್ ಸರ್ ಪಿಕ್ಚರ್ಗೆ ಅವರು ಬಂದಿದ್ದರು. ಅವರು 15-20 ಸಾವಿರ ಮಾಡ್ಕೊಂಡು ಬಂದರು. ಅವ್ರನ್ನ ಜಾಸ್ತಿ ಹೋಗಲ್ಲ ಶೂಟಿಂಗು. ಅವರು ಫ್ಯಾಕ್ಟ್ರಿ ಬಂದಿದೆ ಇಲ್ಲಿ ಕೆ ರೋಡ್ ಮೋಲ್ಟೋಪುರ ಫ್ಯಾಕ್ಟ್ರಿ ಇದೆ, ಅಲ್ಲಿ ಹೋಗ್ತಾ ಇರ್ತಾರೆ ಶೂಟಿಂಗಿಂದ ಹೋಗ್ತಾ ಇರ್ತಾರೆ. ಏನು ಮಾಡ್ತೀರಾ ಡ್ಯೂಟಿ ಸರ್? ಫ್ಯೂಸ್ ಕಂಪ್ನಿ ಇದೆ. ಫ್ಯೂಸ್ ಗಾಡಿಗಳಿಗೆ ಎಲ್ಲ ಕಾರ್ಗೆ ಫೀಸ್ ಬರುತ್ತಲ್ಲ, ಎಲೆಕ್ಟ್ರಿಕ್ ಫ್ಯೂಸ್. ಇಲ್ಲಿ ವರ್ಕ್ ಮಾಡ್ತಾ ಇದೆ. ಬಟ್ ಸಿನಿಮಾದಲ್ಲೂ ಇದ್ದೀರಿ? ಹಾಂ, ಇದ್ದಾಗ ಹೋಗ್ತಾ ಶೂಟಿಂಗ್ ಇದ್ದಾಗ ಜಾಸ್ತಿ ಹೋಗಲ್ಲ. ಯಾಕೆ ಫುಲ್ ಟೈಮ್ ಮಾಡೋಕ್ಕಾಗಲ್ಲ? ಫುಲ್ ಟೈಮು ಮಾಡಬೇಕು, ಮಾಡೋಣ ಅಂತಾನೆ ಸರ್. ಏನು ತಮ್ಮ ಹೆಸರು? ರೋಹಿತ್ ಅಂತ. ಎಷ್ಟು ಫಿಲ್ಮ್ ಮಾಡಿದ್ರಿ ನೀವು? ಸರ್ ನಾನು ಒಂದು 10 ಫಿಲಮ್ ಮಾಡಿದ್ದೀನಿ ಸರ್. ಹಾಂ, ಒಳ್ಳೆದಾಗಲಿ ರೋಹಿತ್. ಥ್ಯಾಂಕ್ ಯು ಸರ್. ಟೋಟಲ್ ಎಷ್ಟು ಮಕ್ಕಳು ನಿಮಗೆ? ಇಬ್ಬರು ಗಂಡು ದೊಡ್ಡವನು, ಇನ್ನೊಬ್ಬ ಚಿಕ್ಕ ಸಂಜಯ್ ಮುಂದೆ. ಅವ್ರೇನು ಮಾಡ್ತಾರೆ? ಅವರು ಅಲ್ಲೇ ಕೆಲಸ ಮಾಡ್ತಾರೆ, ಇಬ್ಬರು ಒಟ್ಟಿಗೆ ಮಾಡ್ತಾರೆ ಫ್ಯೂಸಲ್ಲಿ. ಸಂಜಯ್ ಗೌಡ ಅಂತ. ಅವ್ರೇನು ಫೈಟಿಂಗ್ ಗಿಟಿಂಗ್ ಇಲ್ಲ ಇಲ್ಲ, ಅವ್ನು ಕಲ್ತಿಲ್ಲ. ಅವನು ಇದರಲ್ಲೇ ಮಾಡ್ದ, ಜಯಮನ ಮಗದಲ್ಲಿ ಉದಯ್ಗೆ ಚಿಕ್ಕವನೇ ಆ್ಯಕ್ಟಿಂಗು. ಉದಯ್ ಚಿಕ್ಕವನು ಇರ್ತಾನಲ್ಲ, ರಿಟರ್ನ್ ಆಯ್ತಾನೆ ಉದಯದೊಳ. ಅವಾಗ ನಮ್ಮ ಮಗ ಅವನು ಆಕ್ಟಿಂಗ್ ಮಗ ಮಾಡ್ದ. ಆಮೇಲೆ ಉದಯ ಆಗೋದು ಮೇಲೆ ಅದೊಂದೇ ಮಾಡಿದ ಅವನು. ಉದಯನೇ ಸೇರಿ ಉದಯ ಪಕ್ಕದ್ದೆ. ಯಾವುದು? ಅದೇ ಪಕ್ಕದ್ದೆ ತೋರಿಸಿ ಬಂದೆ ಮೇಲೆ. ಉದಯ ನೀರು ಬಿದ್ಬಿಟ್ರಲ್ಲ ಅವರೇ ತೋರಿಸಿದ್ದೆ. ಆ ಉದಯ ನಮ್ಮ ಮನೆ ನಾನೇ ಸೇರಿಸಿದ್ವಿ ಅವನು ಕರ್ಕೊಂಡು ಶೂಟಿಂಗ್ಗೆ. ಅವ್ನು ಏನು ಗೊತ್ತಿಲ್ಲ, ಆಟ ಓಡಿಸ್ಕೊಂಡಿದ್ದ. ನಮ್ಮ ತಾಯಿ ಅವ್ನು ಹೋಗ್ಬಿಟ್ಟು ಒಳ್ಳೆ ಐಟ್ ಇದೆ ಶೂಟಿಂಗ್ ಸೇರಿಸಿ ಅಂತ ಹೇಳಿದ್ರು. ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಕಲಿಸ್ಕೊಟ್ಟು ಜಿಮ್ನಾಸ್ಟಿಕ್ ಕಲಿಸ್ಕೊಟ್ಟು ಅವನಿಗೆ ದುನಿಯಾ ಪಿಕ್ಚರ್ ದುನಿಯಾ ಮಾಡಿದವನು. ಅದಾದ್ಮೇಲೆ ಚಂದ ಮಾಡ್ತಾ ಇಂಪ್ರೂವ್ ಆಗಿ ಅವನು ದೊಡ್ಡ ಲೆವೆಲ್ಗೆ ಹೋದ. ಈ ಥರ ಪಾಪ ಆಯ್ತು ಪಾಪ. ಅವನು ಬಲಿಷ್ಠ ಅನ್ನೋದು RF ಮೂರ್ತಿ ಸಾಯಕ್ಕೂ ಮುಂಚೆನೆ ತಿಳಿದಿರೋಂಥ ಸತ್ಯ. ಇದು ನನ್ನ ಗಾಡಿ ತಗೊಂಡಿದ್ದು ಚಿಕ್ಕ ಯಜಮಾನ್ರು ಶೂಟಿಂಗ್ ಮಾಡಿದೆ ಸರ್, ರವಿಚಂದ್ರನ್. ಚಿಕ್ಕ ಯಜಮಾನ್ರು ಶೂಟಿಂಗಲ್ಲಿ ಶೂಟಿಂಗ್ ಇತ್ತಲ್ಲ, 15 ಸಾವಿರ ಮಾಡಿದೆ ರವಿ ಸರ್ದು. ಇತ್ತಿನ ಗಾಡಿ ಫೈಟು ಬಲ್ಮೂರಿಯಲ್ಲಿ ಎರಡು ಫೈಟ್ ಮಾಡಿದೆ ಪಿಕ್ಚರಲ್ಲಿ. ಅದರಲ್ಲಿ 15 ಸಾವಿರ ಬಂದು ನನಗೆ ಶೂಟಿಂಗಲ್ಲಿ ಆ ಕಾಲಿಗೆ. ಎಷ್ಟು ವರ್ಷದಿಂದ? ಅವಾಗ 23 ವರ್ಷಕ್ಕೆ ಮುಂಚೆ. ಅವಾಗ 15 ಸಾವಿರ 1 ಲಕ್ಷ ಸಮ. ಕರೆಕ್ಟ್ ಅಲ್ವಾ ಸರ್? ಆ ಟೈಮ್ ರವಿ ಸರ್ಗೆ ಟೂಪಲ್ಲಿ ಹಾಕಿದ್ದಲ್ಲ, ಅದೆಲ್ಲ ಅಮೌಂಟ್ ಸೇರಿಸ್ಕೊಟ್ರು. ಅವಾಗ ನನಗೆ SD ತುಂಬ ಆಸೆ ಇದ್ದಿದ್ದು. SD ತಗೊಂಡೆ. 80 ಮಾಡಲಿದ್ದು. 80 ಮಾಡಲು? 80 ಮಾಡಲು. ಹಾಂ, ಇಲ್ಲೇ ಇದೆ 80 ಮಾಡಲು. ಬರ್ಡಿದೆ ಅಲ್ಲಿ, ಇಲ್ಲಿ ಬನ್ನಿ ಸರ್, ಇಲ್ಲಿ 80 ಮಾಡಲು. ಓಹೋ, 8011 ನವಂಬರ್ ಸರ್ ಇಲ್ಲಿ. ಹಾಂ, 80 ಮಾಡಲು. ಹಾಂ, ಹಿಂಗೆ ಬಿಲ್ಲೇ ಬರೋದು? ಬಿಲ್ಲೆ ಬರೋದು, ಸೀಸ್ ಬರೋದು ನೋಡಿ, 80 ಮಾಡಲು. ಅವಾಗ ಒಳ್ಳೆ ಗಾಡಿ ಇದು, ಸೀಲ್ಟ್ ಇಂಜಿನ್ ಈ ಥರ ಇದ್ದಿಲ್ಲ, ಮಾಮೂಲಿ ಇತ್ತಲ್ಲ ಹಳೆ ಗಾಡಿ, ಆ ಥರ ಇದು. ನಾನು ಆಲ್ಟ್ರ್ ಮಾಡಿಸಿರೋದು. ಆವಾಗ ನನಗೆ ಶೂಟಿಂಗಲ್ಲಿ 8 ಸಾವಿರ ರೂಪಾಯಿ ಬಂತು. ಅದು ತಗೊಂಡು ಇದು ಗಾಡಿ ತಗೊಂಡ್ಬಿಟ್ಟೆ. ಈ ಗಾಡಿ ತಗೊಂಡು ಶೂಟಿಂಗ್ ಎಲ್ಲ ಸೆಕೆಂಡ್ ಹ್ಯಾಂಡ್ ಇದು. ಈ 80 ಮಾಡಲ್ಲ, ನಾನು ತಗೊಂಡಿದ್ದು 97ರಲ್ಲಿ. 97? ನಾನು ತಗೊಂಡಿದ್ದು. 17 ವರ್ಷ ಶೂಟಿಂಗ್ ಮಾಡಿದೆ. 3 ವರ್ಷ 4 ವರ್ಷ ಶೂಟಿಂಗ್ ಮಾಡಿಬಿಟ್ಟು ಅವೆಲ್ಲ ತಗೊಂಡಿಲ್ಲ. ಎಲ್ಲ ಬೇರೆ ಗಾಡಿ ಎಲ್ಲ ಬೇರೆ ಇತ್ತು, ಅದು ಬುಲೆಟ್ ಎಲ್ಲ ಇತ್ತು, ಬೇಡ ಅಂದ್ಬಿಟ್ಟು ಇದು ತಗೊಂಡೆ ನಾನು. 8 ಸಾವಿರ ಕೊಟ್ಟು ತಗೊಂಡು ಕ್ಯಾಶು. ಇದು ಒಳ್ಳೆ ಸ್ಪೀಡ್ ಇಂಜಿನ್ ಗಾಡಿ, ಸಕ್ಕತ್ತಾಯಿತು ಓಡಿಸ್ಕೊಂಡಂಗೆ. ಇದರಲ್ಲೇ ಸುಮಾರು ಎಲ್ಲ ಜೊತೆ ಇರುವೆ ಮಾಡಿದ್ದೀನಿ. ಶೂಟಿಂಗ್ ಇದ್ದರೆ ಲೊಕೇಶನ್ ಹೋಗೋದು ಇದರಲ್ಲಿ. ಎಲ್ಲಿ ಬೇಕಾದ್ರು, ಇಲ್ಲಿಂದ ಕೋಲಾರ, KGF, ನಂದಿಬೆಟ್ಟ ಎಲ್ಲ ಹೋಗಿದ್ದೀನಿ ಗೊತ್ತೆ ಗಾಡಿ ಸರ್. ನಾನು ಇಲ್ಲ ಮೈಸೂರಿಗೆ ಹೋಗಿದ್ದೀನಿ, ಮಂಡ್ಯಗೆ ಹೋಗಿದ್ದೀನಿ. ಅರ್ಜುನ್ ಸರ್ಜಾ, ಪ್ರತಾಪ್ ಪಿಕ್ಚರ್ ಇದು ಮಾಡಿದ್ದೀನಿ ಗಾಡಿ. ಸೋಮಶೇಖರ್ ಕರೆಕ್ಟಾಗಿ ಹೇಳಿದೆ. ಆ ಪಿಕ್ಚರಲ್ಲೇ ಮೋಟರ್ ಬಗ್ಗೆ ಸ್ಪೀಡ್, ಆಯಿಲ್ ಸ್ಪೀಡು ಅದೆಲ್ಲ ಮಾಡಿದ್ದೀನಿ ಸರ್. ನಮ್ಮ ಅಕ್ಕ, ನಮಗೆ ಸ್ವಂತ ಅಕ್ಕ ಸರ್, ದೊಡ್ಡವ್ರು ಅವರೇ. 3 ಅಕ್ಕ ನನಗೆ, ಒಂದು ತಂಗಿ, ನಾನು 3ನೇವನು. ಇವರು ಫಸ್ಟ್ ದೊಡ್ಡವ್ರೆ. ನಮ್ಮದು ಮಂಡ್ಯ ಊರು, ಬಸರಾಳು, ಮಂಡ್ಯ ನಾಮಂಗಲ ಪಕ್ಕದಲ್ಲೇ. ಮಗಳನ್ನ ಅಲ್ಲಿಗೆ ಕೊಟ್ಟಿದ್ದೆ, ಸೊಣ್ಸಂದ್ರ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದ, ಸಾಯಿಸ್ಬಿಟ್ರು ಮಗಳನ್ನ. 24 ವರ್ಷ ಮಗಳಿಗೆ. ಅತ್ತೆಮ್ಮವ ಸ್ವಂತ. 2 ಗಂಡು ಮಕ್ಕಳಿದ್ದಾರೆ ಅವಳಿಗೆ. ನನ್ನ ಹತ್ರನೇ ಇದ್ದಾರೆ, ನಾನೇ ಸಾಕೊಂಡಿದ್ದೀನಿ. ಇಲ್ಲ, ಏನೂ ಇಲ್ಲ, ಏನೂ ಕೊಡಲೂ ಇಲ್ಲ. ಇದೆ ಜಮೀನೆಲ್ಲ ಇದೆ, ಇನ್ನೂ ಕೊಟ್ಟಿಲ್ಲ. ಹಿಂಗೆ ಏನೋ ಜಗಳ ಬರುತ್ತಲ್ಲ ಮನೆ ಸಂಸಾರ ಅಂದಮೇಲೆ. ಅವಳು ಇಲ್ಲೇ ನನಗೆ 20 ವರ್ಷಕ್ಕೆ ಹಸ್ಬೆಂಡ್ ತೀರ್ಕೊಂಡ್ಬಿಟ್ರು. 20 ವರ್ಷಕ್ಕೆ. ನನ್ನ ಮಗಳು ಬಂದು 3 ವರ್ಷ, ಮಗ 2 ವರ್ಷ. ಹಸ್ಬೆಂಡ್ ತೀರ್ಕೊಂಡ್ರು. ತಾಯಿ ಮನೇಲೆ 18 ವರ್ಷ ಇದ್ದೆ ಇವನು ಮದುವೆ ಆಗೋವರೆಗೂ. ಆಯಿತಾ, ಆಮೇಲೆ ಹಿಂಗಾಯಿತು, ಮದುವೆ ಆಯಿತು, ಎಲ್ಲ ಆಯಿತು. ಲಾಸ್ಟಲ್ಲಿ ಹಿಂಗೆ ಮಾಡಿಬಿಟ್ರು. ಸ್ವಂತದವನೇ, ಅಣ್ಣನ ಮಗನೇ, ದೊಡ್ಡಪ್ಪ ಚಿಕ್ಕಪ್ಪ. ಜಮೀನು ಏನೂ ಕೊಟ್ಟಿಲ್ಲ ಸರ್ ಇನ್ನೂ ನಮಗೆ. ಜಮೀನಿದೆ, 27 ವರ್ಷ ಮಗ ಇದೆ, ಮೊಮ್ಮಗ ಇದ್ದಾನೆ ನನಗೆ. ಮಗಳ ಮಗ 27 ವರ್ಷ ಅವನಿಗೆ. ಅವ್ರ ತಾಯಿ ತೀರ್ಕೊಂಡಾಗ 6 ವರ್ಷ. ಒಬ್ಬನಿಗೆ 2 ವರ್ಷ ಅಲ್ವೇನೋ, ಅವ್ರ ಕೀರ್ತನ್ಗೆ 2 ಗಂಡು ಮಕ್ಕಳು. ಒಬ್ಬ ಇವಾಗ 25 ವರ್ಷ. 2 ಮಕ್ಕಳಿದ್ದಾರೆ, ನಾನೇ ಸಾಕಿದೆ. ನಾನು ಬೆಂಗಳೂರು ಹಾಸ್ಪಿಟ್ಲ್ ಸೌತ್ ಎಂಡ್ ಸರ್ಕಲ್ ಇದೆಯಲ್ಲ, ನಾನು ಅಲ್ಲಿ ವರ್ಕ್ ಮಾಡ್ತಾಯಿದ್ದೆ 25 ವರ್ಷ ಸರ್ವಿಸ್. ರಿಟೈರ್ಡ್ ಆಗಿದೆ ಇವಾಗ. ಹೋಮ್ ನರ್ಸ್ ಹೋಗ್ತೀನಿ ಇವಾಗ.
ಬೇರೆ ಮಕ್ಕಳು ಇಬ್ಬರು ಮಕ್ಕಳಿದ್ರು ಸರ್. ಮಗ ಒಬ್ಬ, ಮಗಳು ಸತ್ತ ಮೇಲೆ ಮಗನೂ 26 ವರ್ಷ, ಅವನು ಇವಳಿನ ಸತ್ತ ಮೇಲೆ ನಮ್ಮ ವಸ್ತು ಹೋಯ್ತು, ಇವ್ರು ಯಾಕೆ ಬೇಡ ಅಂತ ಹೇಳ್ಬಿಟ್ರು ನನ್ನ ಮಗ. ಸರಿ ಮಗಳು ಆದಮೇಲೆ ಮಗನ ಇಟ್ಕೊಳ್ಳೋಣ, ಮಕ್ಕಳಲ್ವಾ ಅವರು, ಇನ್ಯಾರಿದ್ದಾರೆ ಅವ್ರಿಗೆ. ಮೈಸೂರಲ್ಲಿ ಎಲ್ಲ ಬಿಟ್ಬಿಟ್ಟು ಓಡೋಗ್ಬಿಟ್ರು. ಅಲ್ಲ ನಿಮ್ಗೆ ಇನ್ನೊಬ್ಬ ಮಗ ಇದ್ದಾರಾ? ಒಂದೇ ಮಗು, ಒಬ್ಬಳು ಮಗಳು ಒಬ್ಬನ ಮಗ. ನನಗೆ ಮಗ ಏನು ಮಾಡ್ತಾರೆ ಈಗ? ತೀರ್ಕೊಂಡ ಅವನು. 26 ವರ್ಷ ಇವಳು ತೀರ್ಕೊಂಡ್ಮೇಲೆ ಅವನು ತೀರ್ಕೊಂಡ. ಅವಳು ಹೋದ್ಮೇಲೆ ಡ್ರಿಂಕ್ಸ್ ಮಾಡೋದು, ಲೋ BP ಆಗಿ ಬೆಂಗಳೂರು ಹಾಸ್ಪಿಟ್ಲಲ್ಲೇ ತೀರ್ಕೊಂಡ. ಆಯಿತು. ಜಾಸ್ತಿ ಆರೋಗ್ಯ ಇರೋರು, ಅವರೆಲ್ಲ ಒಳ್ಳೆ ಸುದೀಪ್ ಥರ ಇದ್ರು, ನೋಡೋರಿಗೆ ನಕ್ಕೊಂಡು ನೋಡೋರಿಗೆ ಕಷ್ಟ. ಇದೀನಿ ತಮ್ಮ ಇವನು. ಏನಿಲ್ಲ ಸರ್, ಎಲ್ಲ ಕಷ್ಟದಲ್ಲೇ ಇರೋರೆ ನಾವು. ತಮ್ಮನೂ ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದಾನೆ, ಅವನಿಗೂ ಯಾರು ಏನು ಹೆಲ್ಪ್ ಮಾಡಲಿಲ್ಲ. ಫಿಲಮ್ ಲ್ಯಾಂಡಲ್ಲಿ ಎಷ್ಟು ವರ್ಷ, 30 ವರ್ಷ ಆಯ್ತು. 33 ವರ್ಷ. ನಮ್ದು ಲೈಫ್ ಹಿಂಗೆ. ಏನು ಮಾಡ್ತೀರಾ? ನಿಮ್ದಂದ್ರೆ ನಂಗೆ ತುಂಬ ಇಷ್ಟ ಸರ್. ತುಂಬ ಚೆನ್ನಾಗಿ ತೋರಿಸ್ತೀರ ಎಲ್ಲನೂ. ನೀವು ಬಂದಿದ್ದು ನೋಡಲಿಲ್ಲ ನಾನು. ಪರಮ್ ಸರ್ ಅಂತ ಅವಾಗ ನನ್ನ ಇವನ ಮಗ ತೋರಿಸ್ದ, ಇವರೇ ಇಂಟ್ರ್ಯೂ ಮಾಡ್ತಿರೋದಂತ. ಥ್ಯಾಂಕ್ ಯು ಸರ್. ಹೌದಾ ಸರ್? ನಾವು ನಿಮ್ಮ ಅಭಿಮಾನಿ ಸರ್. ನಾವೆಲ್ಲ ನಿಮ್ಮ ಮಕ್ಕಳ ಥರ. ಸರ್ 92 ತಗೊಂಡು ಗಾಡಿನ ಫುಲ್ ಪಿಕ್ಚರ್ ನನ್ನ ಜೊತೆಲಿ ಗಾಡಿ ಯಾವಾಗ ಇರ್ತಿದ್ದು. ನೀವು ಬಸವರಾಜ್ ಅಂದರೆ ಗಾಡಿ ಇರಲೇಬೇಕು. ನಾನು ಗಾಡಿ ಇದು ನಡ್ಕೊಂಡು ತಿರುಗಾಡೇ ಇಲ್ಲ ಸರ್. ಎಲ್ಲಾದ್ರೂ ಗಾಡಿ ಇರಬೇಕು, ಇಳಿಯೋದು ಗಾಡಿ ಹೋಗೋದು, ತಿರುಗಾಡಿಸ್ಬಿಟ್ಟು ಗಾಡಿ ತಗೊಳ್ಳೋದು. ಲೊಕೇಶನ್ಗಳು ಮೈಸೂರು, ಮಂಡ್ಯ ಲೆಕ್ಕ ಎಲ್ಲ ಇರೋದು ಬೈಕಲ್ಲೇ. ಆ ಥರ ಗಾಡಿ ಇದು. ಹೆಂಗೆ ಹೋಗೋದು ಗೊತ್ತಾ ಗಾಡಿ? ಸೂಪರ್ ಗಾಡಿ. ಎಲ್ಲ ನಮ್ಮ ಉಪೇಂದ್ರ ಓಡಿಸಿದ್ದಾರೆ, ರವಿಚಂದ್ರ ಓಡಿಸಿದ್ದಾರೆ, ಇದೇ ಗಾಡಿ ಜಗ್ಗೇಶ್ ಓಡಿಸಿದ್ದಾರೆ. ಆಮೇಲೆ ಸುದೀಪ್ ಓಡಿಸಿಲ್ಲ, ಶ್ರೀರಾಜ್ಕುಮಾರ್ ಸಂತ. ಅದರಲ್ಲಿ ನನ್ನ ಗಾಡಿ ಫುಲ್ ಇದೆ. ಸಂತ ಪಿಕ್ಚರ್ ಶೂಟಿಂಗು ಕೊಟ್ಟಿದ್ದೀರಾ? ಶೂಟಿಂಗ್ ಕೊಡ್ತಾರೆ. ಶೂಟಿಂಗ್ ಕೊಟ್ಟರೆ ಲಾಕಪ್ ಇದೆ, ಲೆಕ್ಕ ಫುಲ್ ಓಡಿಸಿ ನೋಡಿ, ಎಲ್ಲ ಹೊಡೆದೋಗಿದೆ. ಲಾಕಪ್ ಡೇತಲ್ಲಿದೆ ಇದು. ಲಾಕಪ್ ಲಾಕಪ್ ನೀವೆಲ್ಲ ಚೇಂಜ್ ಮಾಡ್ಕೊಂಡು ಬರ್ತೀರಲ್ಲ? 50 ಬೈಕು. RX 100 ಗಾಡಿ ಡೈಲಿ. ಪ್ರೊಡ್ಯೂಸರ್ ರಾಮು ಅಂದ್ರೆ ದೇವ್ರಂತ ಮನ್ಸು ಸರ್. ಸೂಪರ್ ಪ್ರೊಡ್ಯೂಸರ್ ರಾಮು ಅವರು. ಅವ್ರ ಥರ ಪ್ರೊಡ್ಯೂಸರ್ ನೋಡಿದ್ದಾರೆ ನಾನು. ಅವರು ಡೈಲಿ ಫುಲ್ ಟ್ಯಾಂಕ್ ಮಾಡೋರು ಗಾಡಿಗೆ ಪೆಟ್ರೋಲ್. ಅವಾಗ ಪೆಟ್ರೋಲ್ ಬಂದು 20 ರೂಪಾಯಿ ಏನಾಯ್ತು ಅವಾಗ. ಫುಲ್ ಟ್ಯಾಂಕ್ ಡೈಲಿ ಎಲ್ಲ ಗಾಡಿಗೂ ಫುಟ್ಬಾಲ್, ಕುದುರೆ ಮಕ್ಕ, ಕಾರ್ಗಳ, ಕೆಮ್ಮಣ್ಗುಂಡಿ ಫುಲ್ ಚೇಸ್. ಫಸ್ಟ್ ಎಂ ಜಿ ರೋಡ್ ಸ್ಟಾರ್ಟ್ ಆಯ್ತು ಗಾಡಿ ಅದು. ನಾನು ಹೋಗ್ಬಿಡ್ಬೇಕಾಯ್ತು ಎಂ ಜಿ ರೋಡಲ್ಲಿ. ಬೈಕ್ ಜಂಪ್ ಇದ್ದಲ್ಲ, ನಾನು ಡ್ರೆಸ್ ಹಾಕಿದ್ದೆ ಪಲ್ ಡ್ರೆಸ್ಸು. ಮಾಸ್ಟರ್ ಹೇಳಿದ್ರು ನಾನು ಮಾಡ್ತೀನಿ ಮಾಸ್ಟರ್ ಜಂಪು ಅಂದೆ, ಡಬಲ್ ಟೆಕರ್ ಜಂಪು. ನನಗೆ ರವಿಗೆ ಶಿವಗೆ ಜಗಳ, 3 ಜನಕ್ಕೆ ಪೆಟ್ರೋಲ್ಗೆ 3 ಜನ ಜಗಳ. ದುಡ್ಡು ಬರ್ತಲ್ಲ, ಜಾಸ್ತಿ ಬರ್ತಲ್ಲ ಅಮೌಂಟು. ಜಂಪ್ ಮಾಡಿದ್ರೆ 10,000 ಕೊಡ್ತಾರೆ, 15,000 20,000 ಮಾತಾಡ್ತೀವಿ ಆ ಜಂಪ್ಗೆ. ಆವಾಗ ಕಮ್ಮಿ ಇತ್ತು. ನಾವು ಆ್ಯಕ್ಚುಲಿ 8,000 ಜಂಪ್ಗೆ. ಆ ಜಂಪ್ಗೆ ನಾನು ಮಾಸ್ಟ್ರಿಗೆ ಹೇಳ್ಬಿಟ್ಟೆ, ತಿಲ್ಲರ್ ಮುಂಜಿಗೆ ಅಂತ ನಾವು ಮಾಡೇ ಬರ್ತೀವಿ ಮಾಸ್ಟ್ರಿ ಅಂತ ಹೇಳಿದೆ. ಆಯ್ತು ಹೋಗ್ಬಿಟ್ರು ಮಾಸ್ಟ್ರು. ಬೇಡ ಅಂತ ಗುರುಮೂರ್ತಿ ಅವ್ರು ಅಣ್ಣ ಇದ್ದಾರೆ, ಗುರುಮೂರ್ತಿ ಅಂತಿದ್ದಾರೆ, ತಿಲ್ಲರ್ ಮುಂಜೆ ಅಣ್ಣ ಅಷ್ಟೆಂಟು. ಅವ್ರು ಬಂದು ಬೇಡ ಬಸವ ನೀವು ಬೇಡ ಕೊಡು ಅಂತ ಹೇಳ್ಬಿಟ್ರು. ಆವಾಗ ರವಿನೂ ಶಿವ ಫಿಕ್ಸ್ ಆಗ್ಬಿಟ್ರು. ಡ್ರೆಸ್ ಎಲ್ಲ ಹಾಕೊಂಡ್ರು, ಪ್ಯಾಡಿಂಗ್ ಎಲ್ಲ ಹಾಕೊಂಡ್ರು, ಎಲ್ಲ ಮಾಡ್ಕೊಂಡ್ರು. ಊಟ ಮಟನ್ ಊಟ ಇತ್ತು ಸ್ಪಾಟಲ್ಲೇ. ಎಲ್ಲ ಊಟ ಮಾಡ್ಬಿಟ್ಟಿದೆ ಎಮ್ ಜಿ ರೋಡಲ್ಲಿ. ಊಟ ಮಾಡಿಬಿಟ್ಟು ಊಟ ಆಯ್ತು 10 ನಿಮಿಷ ಆದಮೇಲೆ ಬೈಕ್ ಜಂಪು. ಎಮ್ ಜಿ ರೋಡ ನಿಶಬ್ದ ಆಯ್ತು ಸರ್. ಫುಲ್ಲು ರೋಡ್ ಬಂದ್ ಮಾಡಿಬಿಟ್ಟಿದ್ವಿ, ಆ ಕಡೆ ಬಂದ್ ಮಾಡಿಬಿಟ್ಟಿದ್ವಿ. ಫುಲ್ ಬೆಡ್ಡು. ಈ ಎಮ್ ಜಿ ರೋಡ್ ಇದಿಲ್ವಾ, ಬ್ರಿಡ್ಜ್ ಮೆಟ್ರೋ ಐತಲ್ಲ, ಇಲ್ಲಿಂದ ಸುಮಾರು 20 ಅಡಿ ಬೆಡ್ ಹಾಕಿದ್ವಿ. 5 ಅಡಿ ಬಾಕ್ಸ್, TV ಬಾಕ್ಸ್ ಹೈಟು. ಫುಲ್ ಫಾರ್ಮ್ ಬೆಡ್ಗಳು. ಆ ಕಡೆ ಗೇಟ್ 5 ಕ್ಯಾಮ್ರಾ. ನಮ್ಮ ಮನೋಹರ್ ಸರ್ ಕ್ಯಾಮ್ರಾ, ಸುವರ್ಣ ಗೊತ್ತಲ್ಲ, ಸೂಪರ್ ಕ್ಯಾಮ್ರಾ ಸುವರ್ಣ ಅವರು. ಸುವರ್ಣ ಮನೋಹರು, ರಾಮು ಅಂತ 5 ಕ್ಯಾಮ್ರಾ 3ಗೆ ಎಲ್ಲ ಹಾಕಿದ್ರು ಮುಂದಗಡೆ. ಬಂದರು ನಾವೆಲ್ಲ ಹಿಂದೆ ಬೈಕಲ್ಲಿ ಬರ್ತಾಯಿದ್ದೀವಿ. ಇಬ್ಬರು ಬೈಕ್ ಜಂಪ್ ಆಗಬೇಕಷ್ಟೇ. 2 ಬೈಕ್ ಬಂತು ಸರ್. 2 ವೀಲ್ ಟಚ್ ಆಗೋಯ್ತು ಹಿಂಗೆ ಬಸ್ಗೆ. ಟಚ್ ಆಗಿ ಹಂಗೆ ಫ್ರೆಂಡ್ಸ್ ಅಂಬರು ಇಬ್ಬರು ಹಂಗೆ ಬಂದು. ಒಂದು ಬಂದಿದ್ದ ಮುಕ್ಕಟ್ಟಾಯ್ತು ಒಬ್ಬನಿಗೆ, ಶಿವಿಗೆ. ಇನ್ನೊಬ್ಬನಿಗೆ ಕಾಲು ಪ್ಲಾಚರು, ಕಣ್ಣು ಕ್ಲಾಳು. ತಿಂದಿರೋದೆಲ್ಲ ವಾಂತಿ ಮಾಡ್ಬಿಟ್ಟ, ಯಾರೋ ಮಟನ್ ಪೀಸೆಲ್ಲ. ನಮ್ಗೆ ಭಯ ಆಗೋಯ್ತು. ಇದೆಲ್ಲ ಕಕ್ಬಿಟ್ಟು ಏನೋ ಒಂಥರ ಭಯ ಆಗೋಯ್ತು. ರಕ್ತ ಬ್ಲಡ್ ಎಲ್ಲ ಆಯ್ತಲ್ಲ, ಸುತ್ತಾಬಿಟ್ಟು ಅನ್ಕೊಂಡ್ಬಿಟ್ಟಿದೆ. ಆಮೇಲೆ ಇಮಿಡಿಯೇಟ್ಲಿ ಮಲ್ಯ ಹಾಸ್ಪಿಟ್ಲ್ ಗೊತ್ತಲ್ಲ, ಅಲ್ಲೇ ಮಲ್ಯ ಕರ್ಕೊಂಡು ಸೂಪರ್ ಪ್ರೊಡ್ಯೂಸರು. ಎಮ್ ಜಿ ರೋಡಲ್ಲಿ ಬ್ಲ್ಯಾಕ್ ಎಲ್ಲ ಪರಿಸರ ಬಂದು ಎಲ್ಲ ಓಡಿಸ್ಬಿಟ್ರು ಎಲ್ಲರೂ. ಎಲ್ಲ ಚಿತ್ರಿ ಬಿಡೋದು ಎಲ್ಲ ಹೊಂಟೋದ್ವಿ. ಯಾರಿಲ್ಲ ಸ್ಪಾಟಲ್ಲೇ, ಒಬ್ಬರಿಲ್ಲ ಸ್ಪಾಟಲ್ಲೇ, ಎಲ್ಲ ಹೊಂಟೋದ್ವಿ. ಸೊ ಎಮ್ ಜಿ ರೋಡ್ ಖಾಲಿ. ಅವಾಗ ನಾವೆಲ್ಲ ಶೂಟಿಂಗ್ ಪ್ಯಾಕಪ್ ಆಯಿತು, ಎಲ್ಲ ಬಂದ್ಬಿಟ್ವಿ. ಆವಾಗ ಎಮ್ ಜಿ ರೋಡಲ್ಲಿ ಸೇರಿಸಿದ್ರು ಆಸ್ಪತ್ರೆಗೆ, ಯಾರು ಮಲ್ಯ ಹಾಸ್ಪಿಟ್ಲಿಗೆ ಪ್ರೊಡ್ಯೂಸರು. ಸೇರಿಸಾಗ ಒಂದು 15-10 ದಿವಸ ಇದ್ದರು, ಬಂದ್ಬಿಟ್ರು ವಾಸಿಯಾಗಿ. ಇವಾಗ ಚೆನ್ನಾಗಿದ್ದಾರೆ ಇಬ್ಬರು ಇದೆ ಸತ್ತಿಲ್ಲ. ಎಲ್ಲಿದ್ದಾರೆ ಅವರು ಬಂದು ಲಾಕಪ್ ರವಿ ಬಂದು ಇಲ್ಲಿ ಕದ್ರನಹಳ್ಳಿ ಕ್ರಾಸಲ್ಲಿ ಇದ್ದಾನೆ. ಇಲ್ಲಿ ಕದ್ರನಹಳ್ಳಿ ಕ್ರಾಸು. ಶಿವು ಬಂದು ಬಂದರ್ಘಟ್ಟದ ಬಂದರ್ಘಟ್ಟದಲ್ಲಿ ಇವ್ರದ್ದು ಕರಿಯ ಪಿಕ್ಚರ್ ಪ್ರೊಡ್ಯೂಸರ್ ಅಲ್ಲ, ಆನೇಕಲ್ ಬಾಲರಾಜು ಪ್ರೊಡ್ಯೂಸರು.
ಅವ್ರ ಹತ್ರ ಅವ್ರ ಎಸ್ಟೇಟ್ ಇದೆ, ಅಲ್ಲಿ 5 ಎಕರೆ ಇದೆ ಎಸ್ಟೇಟ್, ಅಲ್ಲಿ ರೂಮ್ ಮಾಡ್ಬಿಟ್ಟಿದ್ದೆ, ಅಲ್ಲಿದೆ ನಾವು ಶಿವ ನಾನು. ಸೊ ಈ ಥರ SD ಎಲ್ಲ ಕಡೆ ಯೂಸ್ ಆಗಿದೆ. ಇದು ಎಷ್ಟು ಲೆಕ್ಕ ಇಲ್ಲ ಸರ್, ವಿಚಾರ ಮಾಡಿರೋದು ಆಗುತ್ತೆ ಸರ್, ಇವೆಲ್ಲ ವರ್ಕ್ ಆಗುತ್ತೆ. ನಮ್ಮ ಮಗ ಓಡಿಸ್ತಾನೆ. FC ಎಲ್ಲ ಇದೆ. FC ಆಗಿಲ್ಲ, AT ಮಾಡಲಿ, FC ಮಾಡಿಲ್ಲ, ಹಂಗೆ FC ಕೊಡಲ್ರಿ ಇದಕ್ಕೆ. ಈಗ ನಾನು ಓಡಿಸ್ತಾ ಇದ್ದಲ್ಲ, ನಮ್ಮ ಬಿಟ್ಟೆ ಗಾಡಿ ಬಿಟ್ಬಿಟ್ಟೆ, ನಮ್ಮ ಮಗನಿಗೆ ನಮಗೆ ಬಿಟ್ಟೆ. ಒಳ್ಳೆ ಕಂಫರ್ಟ್ ಅಲ್ಲ? ಸೂಪರ್ ಸರ್ ಗಾಡಿ ಮಾತ್ರ, ಸಂಗೀತ ಗೊತ್ತಾ ನೋಡಿ. ಬೇಕಾದ್ರೆ ಒಂದು ರೌಂಡ್ ಓಡಿಸ್ಬಿಡ್ತೀರಾ? ಬನ್ನಿ ನೀವಾನ. ಅತಿರಥ ಮಹಾರಥ ಸಾರಥಿ ಸೂರ್ಯ ನಮ್ಗೆ ಎದ್ದು ತಾನೆ ಆರತಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.